ಉದ್ಯೋಗಕ್ಕಾಗಿ ಜಮೀನು ಕಳೆದುಕೊಂಡ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸ್ತಾ ಇರುವಂತಹ ಘಟನೆ ವರುಣಾ ಕ್ಷೇತ್ರದ ಹಿಮಾವು ಕೈಗಾರಿಕಾ ಪ್ರದೇಶದ ಕೆಂಪಿಸಿದ್ದನಹುಂಡಿ ಗ್ರಾಮದಲ್ಲಿ ನಡೆದಿದೆ. ಯುಬಿ ಕಾರ್ಖಾನೆಗೆ ಸಂಬಂಧಿಸಿದ ವಾಹನಗಳನ್ನು ತಡೆದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಯಂ ಉದ್ಯೋಗ ನೀಡುವವರೆಗೂ ಪ್ರತಿಭಟನೆಯನ್ನ ನಿಲ್ಲಿಸುವುದಿಲ್ಲ ಎಂದು ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. 2012 ಮತ್ತು 2013ರಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯು ಕೆಂಪಿಸಿದ್ದನಹುಂಡಿ ಗ್ರಾಮದ ಸರ್ವೆ ನಂಬರ್ 356/2, 359/2 ಹಾಗೂ 371/21ರ ಭೂಮಿಯನ್ನ ವಶಕ್ಕೆ ಪಡೆದುಕೊಂಡಿತ್ತು. ನಿಯಮಗಳ ಪ್ರಕಾರ ಜಮೀನು ಕಳೆದುಕೊಂಡ ಕುಟುಂಬದವರಿಗೆ ಉದ್ಯೋಗ ನೀಡಬೇಕಾಗಿತ್ತು. ಆದ್ರೆ ಯುಬಿ ಕಂಪನಿ ಉದ್ಯೋಗ ನೀಡೋದಕ್ಕೆ ವಿಳಂಬ ಮಾಡ್ತಾ ಇದೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಮಗೆ ಜಮೀನು ಇಲ್ಲ, ಉದ್ಯೋಗವೂ ಇಲ್ಲ, ಆತಂಕದ ಬದುಕು ನಡೆಸ್ತಾ ಇದ್ದೇವೆ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಂದು ಜಮೀನು ನೀಡಿ ಅಥವಾ ಉದ್ಯೋಗ ನೀಡಿ ಎಂದು ರೈತರು ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಮಹದೇವ್, ಶಂಕರ್, ಮಂಜು, ರವಿ ಸೇರಿದಂತೆ ಜಮೀನು ಕಳೆದುಕೊಂಡ ರೈತರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ರು. ರೈತ ಮಕ್ಕಳಿಗೆ ಉದ್ಯೋಗ ಆಗಲೇಬೇಕು. ಜಾರಿ ಮಾಡಲೇಬೇಕು. ಬೇಕೇ ಬೇಕು. ನಾವು ರೈತರು ಕೈ ತಗೊಂಡು ಮಾತಾಡಿ. 14 ವರ್ಷ ಆಯ್ತು. ಅದ್ರಲ್ಲಿ ಅರ್ಧ ಫಸಲ್ನೇ ಉಷ್ಟು ಪೋಟ್ಲೆ ಅಂತಂದು ಮಳೆ ಹಾಕ್ಬಿಟ್ಟು ಬೇಲಿನೆಲ್ಲ ತೆಗ್ದಾಕ್ಬಿಟ್ಟು ರೋಡ್ಗೆ ಹಾಪಾಸ್ಕೊಂಡ್ರು. ರೋಡ್ ಮಾಡ್ಕೊಂಡು ಕೆಲಸ ಕೊಡ್ತೀವಿ ಅಂದ್ಬಿಟ್ಟು ಕೆಲಸನೂ ಕೊಡ್ತಾ ಇಲ್ಲ. ಪುನಃ ನಮ್ಮಲ್ಲಿ ಆಟಿ ಸೂಸುದ ಅದಕ್ಕೂ ಕೆಲಸ ಕೊಡ್ತಾ ಇಲ್ಲ. ಈ ತಿಂಗ ಬರೋ ತಿಂಗ ಆ ವರ್ಷ ಈ ವರ್ಷ ಅಂತ ಹೇಳ್ತಾರ. ನಮ್ಗೆ ಮೋಸ ಆಗದ ಸರ್. ನಮ್ಮ ಮಕ್ಳಿಗೆ ಕೆಲಸ ಕೊಡ್ಬೇಕು ಸರ್. ನಿಮ್ದು ಎಷ್ಟು ಜಮೀನು ಹೋಗಿದೆ? ನಮ್ದು 2 ಎಕರೆ 90 ಗುಂಟ ಸರ್. ನಿಮ್ಮ ಮಕ್ಳು ಏನಂತಾವ ಈಗ? ನಮ್ಮ ಮಕ್ಳು ಕೆಲಸ ಆಗ್ಬೇಕು ಅಂತಾರ. ಒಬ್ಬ ಮಗ ಇಸ್ಕುಮಾರ್ಪೇಟೆಗೆ ಹೋಯ್ತಾನ, ಅವ್ನಿಗಿಲ್ಲ. ಇನ್ನೊಬ್ಬ ಮಗನಿಗೆ ಸೇರಿಸ್ಬೇಕು ಸರ್. ಅವ್ನಿಗೆ 30 ವರ್ಷ ಆಗದ ಸರ್. ನಮ್ದು ಕೆಂಪಿಸಿದ್ದನಹುಂಡಿ ಗ್ರಾಮ, ವರ್ಣಾ ಹೋಬಳಿ, ನಮ್ಮ ಕ್ಷೇತ್ರ CM ಕ್ಷೇತ್ರ ಬರೋದು. ಆದ್ರಿಂದ 2012, 2013ನೇ ನಮ್ಮದು ಜಮೀನೆಲ್ಲೂ ಕಳ್ಕೊಂಡು, ಈ ಜಮೀನು ಬರೋಂಥ ಜಾಗ ನೀವು ಹೀಗೆ ಬರ್ತಾ ITC, ಅದರಿಂದ ಮುಂದೆ ಬಂದರೆ ಸೈಲಕ್ಷ್ಮಿ, ಹೀಗೆ ಮುಂದೆ ಬಂದರೆ UB ಕಂಪ್ನಿಗೆ ಹೋಗಿರುವಂತಹ ರೋಡ್ ಮಗ್ಲಲ್ಲಿರೋಂಥ ನಮ್ಮದು ಜಮೀನು. ಈ ಜಮೀನು 2012, 2013 ಎಕ್ಸ್ಪೈರ್ ಆಯಿತು. ಆದಮೇಲೆ ನೋಡ್ರಪ್ಪ, ಆ ಜಮೀನೊಳಗಡೆ ಒಂದು ವೇಳೆ ಉದ್ಯೋಗ ಕಾರ್ಖಾನೆಗಳು ಬಂದಿಲ್ಲ ಅಂದರೆ ಆ ರೋಡಲ್ಲಿ ಹೋಗೋಂಥ ಯಾವುದೇ ಕಾರ್ಖಾನೆಗಳು ಬಂದರೂ ಕೂಡ ನಿಮಗೆ ಉದ್ಯೋಗ ಕೊಡ್ತೀನಿ ಅಂತೇಳಿ ನಮ್ಮ ಜಮೀನನ್ನು ವಶಪಡಿಸ್ಕೊಂಡ್ರು. ಅವತ್ತು ಮೋಸ ಮಾಡಿ ನಮಗೆ ಕಡಿಮೆ ದುಡ್ಡಲ್ಲಿ ಕೊಟ್ಟು ನಮ್ಮನ್ನ ಜಮೀನನ್ನು ವಶಪಡಿಸ್ಕೊಂಡ್ರು. ಈಗೇನಾಗಿದೆ ಅಂದರೆ ನಮಗೆ ಈ 3 ಕುಟುಂಬಗಳು ರೋಡ್ ಮಗ್ಲಲ್ಲೇ ಬರ್ತವೆ. ನಮ್ಮದು ಒಂದು ಮುದ್ದು ಪಚ್ಚೇಗೌಡ, ಸರ್ವೆ ನಂಬರ್ 356/2, 359/2, 371/21, ಒಂದೇ ಕುಟುಂಬದ 3 ಸರ್ವೆ ನಂಬರು. ಇನ್ನೊಂದು ಮರೆಯ ಉರ್ಪ್ ಮೂಗಯ್ಯ 356/3, ಇನ್ನೊಂದು ಕಾಡೇಗೌಡ ಮತ್ತು ಜವರೇಗೌಡ, ಇವ್ರದ್ದೊಂದು ಕಾಳೇಗೌಡ ಜವರೇಗೌಡ. ಇದಿಷ್ಟು ಕುಟುಂಬದವ್ರದ್ದು ರೋಡ್ ಮಗ್ಲಲ್ಲೇ UBಗೆ ಹೋಗೋಂಥ ರೋಡ್ ಮಗ್ಲಲ್ಲೇ ಬಂದಿರುವ ಕಾರಣ 2012, 2013ರಿಂದ ಎಷ್ಟು ವರ್ಷ ಆಯಿತು ನೀವೇ ನೋಡಿ. ಒಂದು ಉದ್ಯೋಗ ಕೊಟ್ಟಿಲ್ಲ. ನಮ್ಮ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮುಗಿಸಿ ಬೆಳೆದು ಇವತ್ತು ಏಜು ಬಂದಿದ್ದಾರೆ. ಕೇಳ್ತವ್ರೆ ನಮ್ಮ ತಂದೆ ತಾಯಿಗಳನ್ನ, ಅಪ್ಪ ನನಗೆ ಕೆಲಸ ಕೊಡಿಸು, ಅಮ್ಮ ನನಗೆ ಕೆಲಸ ಕೊಡಿಸು. ಆ ಮಕ್ಕಳಿಗೆ ಉದ್ಯೋಗ ಕೊಡ್ದಾದ್ಮೇಲೆ ಮಕ್ಕಳು ಎಲ್ಲಿ ಹೋಗ್ಬೇಕು? ಎಲ್ಲ ಓದ್ಕೊಂಡು ನಿಂತಿದ್ದಾರೆ. ವರ್ಣಾ ಕ್ಷೇತ್ರದಲ್ಲಿ ಜಮೀನು ಕಳ್ಕೊಂಡು ಕಡಿಮೆ ದುಡ್ಡು ಕೊಟ್ಟರು. ಆ ದುಡ್ಡು ಎತ್ತಾಗೋಯ್ತು ನಮ್ಗೆ ಗೊತ್ತಿಲ್ಲ. ಈಗ ನಮಗೆ ನ್ಯಾಯ ಕೊಡ್ಸ್ರಪ್ಪ, ರೋಡ್ ಮಗ್ಲಲ್ಲಿ ಜಮೀನು ಕೆಲಸ ಕೊಡ್ರಪ್ಪ ಅಂದ್ರೆ ಕೊಡ್ತಾ ಇಲ್ಲ. ಈ ಜಮೀನಿನ ಹಿಂದೆ ಇದೆಯಲ್ಲ, ಜಮೀನು ಮಾರಾಟ ಆಗಿದೆಯಲ್ಲ, ಅದು KDBಗೆ ಅವ್ರಿಗೆಲ್ಲ ಉದ್ಯೋಗ ಸಿಕ್ಕಿದೆ. ಒಂದು ಕಾಲ್ಸ್ಬರ್ಗು, ಒಂದು ಏಷ್ಯನ್ ಪೇಂಟು, ಒಂದು UB, 3 ಕಾರ್ಖಾನೆಗಳೆಲ್ಲ ಆಲ್ರೆಡಿ ಉದ್ಯೋಗ ಕೊಟ್ಟು ಕೆಲಸಕ್ಕೆ ಹೋಗ್ತಾ ಇದೆ. ಅವ್ರಿಗೆ ಇನ್ನೇನೋ ಪರ್ಮನೆಂಟ್ ಆಯ್ತಾ ಬಂತು. ನಾವು ರೋಡ್ ಮಗ್ಲಲ್ಲಿರೋಂಥ ಕುಟುಂಬಕ್ಕೆ ಕೆಲಸ ಕೊಡ್ರಪ್ಪ ಅಂತ ಹೇಳಿದ್ರೆ ಮಾಲೀಕರು ನಮಗೆ ಗೊತ್ತಿಲ್ಲ, KDB ಕೇಳಿ, KDB ಗೊತ್ತಿಲ್ಲ, ಇವ್ರು ಕೇಳಿ ಅಂತ ಹೇಳಿದರೆ KDBಯಿಂದನೂ ಲೆಟ್ರ್ ಕೊಟ್ಟರೆ, ನೋಡಪ್ಪ ನೀವು ಉಂಟು ಫ್ಯಾಕ್ಟ್ರಿ ಉಂಟು, ಕೆಲಸ ತಗೊಳ್ಳಿ ಅಂತ ಹೇಳಿ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದಾನೆ. ಆ ಲೆಟ್ರಿಗೂ ಕೂಡ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟವ್ರಿಗೆ ಕೊಟ್ಟಿದ್ದೀವಿ. ಆ HR ಬಂದು ಹೇಳ್ತಾ ಇದ್ದಾರೆ, ನಮ್ಮ ಗಾಡಿ ದಯಮಾಡಿ ಬಿಡಿ, ಆಮೇಲೆ ಮಾತಾಡ್ತೀನಿ. ಗಾಡಿ ಬಿಟ್ಟ ಮೇಲೆ ಕೆಲಸ ಕೊಡೋಕ್ಕೆ ಬರಲ್ಲ, KDB ಉಂಟು, ನೀವು ಉಂಟು, ಈ ಥರ ಹೇಳಿ ನಮಗೆ
ಒಂದು ಆಶ್ವಾಸನೆ ಕೊಟ್ಟು ಮಾತ್ರ ಮಾಡ್ತಾ ಇರೋದ್ರಿಂದ ನಾವು ಉಗ್ರವಾದ ಹೋರಾಟ ಮಾಡಬೇಕು ಅಂತ ಹೇಳಿ ನಮ್ಮ ರೈತ ಸಂಘ, ತಾಯಂದಿರು, ಅಕ್ಕಂದಿರು, ನಮ್ಮ ಸಂಘಟನೆಯ ಅಣ್ಣ ಬಂದವರೇ ಎಲ್ಲ ಸಂಘಟನೆಯಿಂದ ಕೂಡ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಹೊರತು ಇವತ್ತು 150 ಮೀಟ್ರ್ ದೂರದಲ್ಲಿ ಮಾಡಿದ್ದೀವಿ, ನಾಳೆ ಗೇಟ್ ಮುಂದೆನೇ ಮಾಡಬೇಕಾಗುತ್ತೆ. ದಯಮಾಡಿ ಇವತ್ತು ನಾಳೆ ನಮಗೆ ಉದ್ಯೋಗ ಕೊಡಲೇಬೇಕು ಅವರು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.